ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಮುತ್ತ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಬೆಂಡೆಕಾಯಿ ಪಲ್ಯ ಮಾಡತ್ತೀವಿ. ಬೆಂಡಿ ಪಲ್ಯ ಹೆಂಗೆ ಮಾಡೋದಂತ ಬರ್ರಿ ತೋರಿಸ್ತೀವಿ. ಈಗ ಬೆಂಡಿ ನೀರಾಗ ತೊಳ್ಕೊಂಡು ಈ ಥರ ಮೀಡಿಯಮ್ ಪೀಸಾಗಿ ಸಣ್ಣಾಗಿ ಕಟ್ಟ ಮಾಡ್ಕೋಬೇಕು. ನೋಡ್ರಿ, ಈ ಥರ ಕಟ್ಟ ಮಾಡ್ಕೊರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಬೆಂಡಿ ಮಸಾಲ ರೆಸಿಪಿ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ಈಗ ನೋಡ್ರಿ, ಎಲ್ಲ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡೀವಿ. ಈಗ ಒಂದು ಬೇರೆ ಬೌಲೊಳಗೆ ಇದ್ರ ಮೇಲೆ ಎಣ್ಣೆ ಹಾಕಿ ಇವು ಚಂದಗೆ ಎಣ್ಣೆಗ ಫ್ರೈ ಮಾಡ್ಕೊಳ್ಳೋಮು, ಕಲರ್ ಚೇಂಜ್ ಆಗೋ ಮಟ್ಟ. ಈಗ ನೋಡ್ರಿ, ಎಲ್ಲ ಫ್ರೈ ಮಾಡ್ಕೊಳತ್ತೀವಿ ಸರಿಯಾಗಿ, ಕಲರ್ ಚೇಂಜ್ ಆಗೋ ಮಟ್ಟ. ಬೆಂಡಿ ಮಸಾಲ ನಮ್ಮ ಉತ್ತರ ಕರ್ನಾಟಕ ಒಳಗೆ ಫೇಮಸ್ ರೀ. ಇದ್ರ ಕೂಡ ಚಪಾತಿ ರೊಟ್ಟಿ ಟೇಸ್ಟ್ ಆಗ್ತೈತ್ರಿ. ಹಾಗೆ ತಂದು ರೊಟ್ಟಿನೂ ನೋಡ್ರಿ, ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಹುರ್ಕೋಬೇಕು. ನೋಡ್ರಿ, ಈಗ ಈ ಥರ ಎಣ್ಣೆಗೆ ಹುರ್ಕೊಂಡಿವಲ್ಲ, ಈಗ ಬೇರೆ ಬೌಲ್ನಾಗ ಎಣ್ಣೆ ಹಾಕೋತೀವಿ. ಎಣ್ಣೆ ಹಾಕೊಂಡ ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಈಗ ನೋಡ್ರಿ, ಜೀರಿಗೆ ಹಾಕೊಳಕತ್ತೀವಿ, ಹಾಗೆ ಸಾಸಿವೆನೂ ಹಾಕೊಂಡೀವಿ. ಹಾಕೊಂಡ ಈಗ ಮೇಲೆ ಉಳ್ಳಾಗಡ್ಡಿನೂ ಹಾಕೋತೀವಿ. ಹಾಕೊಂಡ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಗೆ ಫ್ರೈ ಮಾಡ್ಕೋತೀವಿ. ಈಗ ಕರಿಬೇವನ್ನು ಹಾಕೋತೀವಿ. ಕರಿಬೇವನ್ನು ಸೇರಿಸ್ಕೊಂಡೆಲ್ಲ ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಹಸಿ ಸ್ಮೆಲ್ ಹೋಗೋ ಮಟ್ಟ ಉಳ್ಳಾಗಡ್ಡಿದ್ದು. ಈಗ ಮ್ಯಾಲೆ ಈಗ ನೋಡ್ರಿ, ಸರಿಯಾಗೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡೀವಿ. ಲೈಟಾಗಿ ಕಲರ ಚೇಂಜ್ ಆಗೈತಿ. ಈಗ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇತ್ತಂದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡೀನಿ, ಹಾಗೆ ಅರಿಶಿನೂ ಹಾಕೋತೀವಿ. ಹಾಗಂದ್ರೆ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಪ್ಲೀಸ್ ನಿಮ್ಮ ಬಿಜಾಪುರ ಹುಡುಗ ಸಪೋರ್ಟ ಮಾಡಿರಿ. ಈಗ ಮೇಲೆ ಕೆಂಪು ಖಾರ ಹಾಕೋತೀವಿ. ಕೆಂಪು ಖಾರ ಹಾಕೊಂಡ ಮನ್ಯಾಗ ಮಾಡಿದ್ದ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೋತೀವಿ. ಸೇರಿಸ್ಕೊಂಡ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಮಿಕ್ಸ್ ಆಗೈತಿ. ಬರ್ರಿ ಈಗ ಮೇಲೆ ಟಮಾಟಿ ಹಾಕೊಳ್ಳೋನು. ನೋಡ್ರಿ, ಈಗ ಟಮಾಟಿನೂ ಸೇರಿಸ್ಕೊಳಕತ್ತೀವಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ, ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡ್ರಿ, ಈಗ ಸರಿಯಾಗೆಲ್ಲ ಮಿಕ್ಸ್ ಆಗೈತಿ. ಈಗ ಮ್ಯಾಲೆ ಮಸಾಲೆ ಖಾರನೂ ಹಾಕೋತೀವಿ. ನಮ್ಮ ಉತ್ತರ ಕರ್ನಾಟಕ ಒಳಗೆ ಖಾರ ಭಾಳ ತಿಂತಾರೆ. ಈಗ ಮಸಾಲೆ ಖಾರನೂ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ಆಗಲೇ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದ್ರೊಳಗೆ ಸೇರಿಸ್ಕೋತೀವಿ. ಸೇರಿಸ್ಕೊಂಡು ಇದು ಎಲ್ಲ ಸರಿಯಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ಈಗ ನೋಡ್ರಿ, ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡ್ರಿ, ಈ ಥರ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗ ಸಪೋರ್ಟ್ ಮಾಡಿರಿ. ನೋಡಿರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ ಇದು. ಬೆಂಡಿ ಮಸಾಲ ಬೆಂಡೆಕಾಯಿ ಪಲ್ಯ. ನೋಡಿರಿ, ಫೈನಲಿ ನಮ್ದು ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ.